ಓಂ ಶಾಂತಿ. ರಾಜಯೋಗ ಒಂದು ಕ್ಷಣದಲ್ಲಿ ಶಿವ ತಂದೆಯ ಬಳಿ ತಲುಪುವ ಶಕ್ತಿಶಾಲಿ ರಾಜಯೋಗ. ಸಂಪೂರ್ಣ ಯೋಗ, ಜ್ಞಾನ, ಮನನ, ಸಂಪೂರ್ಣ ಮಗ್ನಾವಸ್ಥೆ. ಓಂ ಶಾಂತಿ. ಈಗ ನಾನು ಈ ದೇಹವಲ್ಲ, ನಾನು ಪ್ರಕಾಶಮಯ ಚೈತನ್ಯ ಸ್ವರೂಪ ಆತ್ಮ. ಈ ದೇಹ ನನ್ನ ಸಾಧನ ಮಾತ್ರ. ನಾನು ಅದರ ಮಾಲೀಕ. ಈ ಹಳೆಯ ಜಗತ್ತಿನಲ್ಲಿ ನಾನು ಕೇವಲ ಒಬ್ಬ ಅತಿಥಿ. ನನ್ನ ನಿಜವಾದ ಮನೆ ಶಾಂತಿಧಾಮ. ಈಗ ನಾನು ದೇಹಾಭಿಮಾನದಿಂದ ಹೊರಬಂದು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿರವಾಗುತ್ತಿದ್ದೇನೆ. ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ. ಒಂದು ಕ್ಷಣದಲ್ಲಿ ನನ್ನ ಮನಸ್ಸು ಈ ಭೂಮಿಯಿಂದ ಮೇಲಕ್ಕೆ ಹಾರುತ್ತಿದೆ. ನಾನು ಆತ್ಮ ಪ್ರಕಾಶದ ಲೋಕವಾದ ಶಾಂತಿಧಾಮದ ಕಡೆ ಸಾಗುತ್ತಿದ್ದೇನೆ. ಅಲ್ಲಿ ಅನಂತ ಶಾಂತಿ ಮಾತ್ರ ಇದೆ. ಅನಂತ ಮೌನ ಮಾತ್ರ ಇದೆ. ನನ್ನ ಎದುರು ಜ್ಯೋತಿರ್ಬಿಂದು ಪರಮಪಿತ ಪರಮಾತ್ಮ ಶಿವತಂದೆ. ಅವರು ಪ್ರೀತಿಯ ಸಾಗರ, ಶಾಂತಿಯ ಸಾಗರ, ಜ್ಞಾನದ ಸಾಗರ, ಪವಿತ್ರತೆಯ ಸಾಗರ, ಸರ್ವಶಕ್ತಿವಂತ ತಂದೆ. ನಾನು ಅವರ ಪ್ರೀತಿಯ ದೃಷ್ಟಿಯನ್ನು ಅನುಭವಿಸುತ್ತಿದ್ದೇನೆ. ತಂದೆ ಹೇಳುತ್ತಿದ್ದಾರೆ, ಮಧುರ ಮಗುವೆ, ಹಳೆಯದಾದ ಎಲ್ಲ ವಿಷಯಗಳನ್ನು ಮರೆತು ಬಿಡು. ದುಃಖದ ದಿನಗಳು ಮುಗಿಯುತ್ತಿವೆ. ಈಗ ಹೊಸ ಜಗತ್ತಿನ ಸಿದ್ಧತೆ ಮಾಡಿಕೊ. ನನ್ನನ್ನು ನೆನಪು ಮಾಡು. ನಿನ್ನ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತವೆ. ನಾನು ಸಂಪೂರ್ಣ ಪ್ರೀತಿಯಿಂದ ತಂದೆಯನ್ನು ನೆನಪಿಸುತ್ತಿದ್ದೇನೆ. ಶಿವ ತಂದೆಯಿಂದ ದಿವ್ಯ ಪ್ರಕಾಶದ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿಯುತ್ತಿವೆ. ಪ್ರತಿ ಕಿರಣವು ನನ್ನ ಅನೇಕ
ಜನ್ಮಗಳ ವಿಕರ್ಮಗಳನ್ನು ಕರಗಿಸುತ್ತಿದೆ. ಆತ್ಮವು ಹಗುರವಾಗುತ್ತಿದೆ, ಪವಿತ್ರವಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ. ಈಗ ನಾನು ಅನುಭವಿಸುತ್ತಿದ್ದೇನೆ. ನಾನು ಮಹಾನ್ ಆತ್ಮ. ಈ ಹಳೆಯ ಜಗತ್ತಿನಲ್ಲಿ ಕೇವಲ ಒಬ್ಬ ಅತಿಥಿ, ಗೆಸ್ಟ್. ಯಾವುದರ ಮೇಲೂ ನನಗೆ ಆಸಕ್ತಿ ಇಲ್ಲ. ಯಾವುದರ ಮೇಲೂ ಬಂಧನವಿಲ್ಲ. ನಿರ್ಬಂಧನ. ನನ್ನ ಮನಸ್ಸು ಸಂಪೂರ್ಣವಾಗಿ ಶಿವತಂದೆಯೊಂದಿಗೆ ಲೀನವಾಗಿದೆ, ಮಗ್ನವಾಗಿದೆ. ಈಗ ನಾನು ನನ್ನ ಭವಿಷ್ಯವನ್ನು ನೋಡುತ್ತಿದ್ದೇನೆ. ನಾನು ಹೊಸ ಜಗತ್ತಿನಲ್ಲಿ ಇದ್ದೇನೆ. ಚಿನ್ನದ ಯುಗ. ಶಾಂತಿ, ಸುಖ, ಪ್ರೀತಿ, ಪವಿತ್ರತೆ. ನಾನು ದೈವಿ ಸ್ವರೂಪದಲ್ಲಿ ಇದ್ದೇನೆ. ಆರೋಗ್ಯ, ಸಂಪತ್ತು, ಸುಖ, ಶಾಂತಿ ಎಲ್ಲವೂ ಸಂಪೂರ್ಣವಾಗಿದೆ. ಇದು ನನ್ನ ತಂದೆಯ ವರದಾನ, ನನ್ನ ಜನ್ಮಸಿದ್ಧ ಹಕ್ಕು. ಈಗ ಮತ್ತೆ ನಾನು ಶಿವತಂದೆಯ ಮುಂದೆ ನಿಂತಿದ್ದೇನೆ, ಉಪಸ್ಥಿತನಾಗಿದ್ದೇನೆ. ತಂದೆಯ ಆಶೀರ್ವಾದವನ್ನು ಸ್ವೀಕರಿಸುತ್ತಿದ್ದೇನೆ. ಬಾಬಾ, ಶಿವಬಾಬಾ, ಮಗುವೇ, ಯಾವಾಗಲೂ ನನ್ನನ್ನು ನೆನಪಿಸಿಕೋ. ಒಂದು ಕ್ಷಣದಲ್ಲಿ ನನ್ನ ಬಳಿಗೆ ಬರುವ ಅಭ್ಯಾಸ ಮಾಡು. ನೀನು ಸದಾ ವಿಜಯಿಯಾಗಿರುವೆ. ನಾನು ತಂದೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಾಬಾ, ಈಗ ನಾನು ಈ ದೇಹಕ್ಕೆ, ಈ ಜಗತ್ತಿಗೆ ಮರಳುತ್ತಿದ್ದೇನೆ, ವಾಪಸ್ಸಾಗುತ್ತಿದ್ದೇನೆ. ನನ್ನ ಜೊತೆಗೆ ಶಾಂತಿ, ಶಕ್ತಿ, ಪ್ರೀತಿ, ಪವಿತ್ರತೆ ಮತ್ತು ತಂದೆಯ ಆಶೀರ್ವಾದವನ್ನು ತಂದಿದ್ದೇನೆ. ನಾನು ಆತ್ಮ. ನಾನು ಶಾಂತ ಸ್ವರೂಪಿ. ನಾನು ಶಿವತಂದೆಯ ಮಗು. ನಾನು ಶೀಘ್ರದಲ್ಲೇ ಹೊಸ ಜಗತ್ತಿನ
ರಾಜಕುಮಾರಿಯಾಗುತ್ತೇನೆ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.